ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀವಿ. ನಾವು ಕೂಡ ಸೂಪರ್ ಆಗಿದ್ದೀವಿ ಫ್ರೆಂಡ್ಸ್. ಇವತ್ತು ನಮ್ಮ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಚಾನಲ್ನ ಡೇ 23 ಆಗಿದೆ. ಇವತ್ತಿನ ಫುಡ್ ರುಟೀನ್ ನನ್ನ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತು ಒಂದು ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ದೀನಿ ಫುಡ್ ರುಟೀನ್ನ. ನೋಡಿ ವಿಡಿಯೋ ಎಂಡ್ವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಇವತ್ತು ಆ್ಯಪಲ್ ಸ್ಮೂತಿನ ಮಾಡ್ಕೊಳ್ಳೋಣ ಅಂತ ಹೇಳಿ ಆ್ಯಪಲ್ ಸ್ಮೂತಿನ ಮಾಡ್ಕೋತಾ ಇದ್ದೀನಿ. ಇನ್ನು ಲಾಸ್ಟ್ ವೀಡಿಯೋನಲ್ಲಿ ಓಟ್ಸ್ ಆ್ಯಪಲ್ ಸ್ಮೂತಿನ ನಿಮಗೆ ತೋರಿಸಿದ್ದೀನಿ ನಾನು. ಯಾರೂ ನೋಡಿಲ್ಲ ಅಂತಂದರೆ ಇರುತ್ತೆ ಲಾಸ್ಟ್ ವೀಡಿಯೋನಲ್ಲಿ. ತಮ್ನೇಲ್ ನೋಡಿ ನೀವು ವೀಡಿಯೋಗೆ ಹೋಗ್ಬೋದು, ಗೊತ್ತಾಗುತ್ತೆ. ಓಟ್ಸ್ ಆ್ಯಪಲ್ ಸ್ಮೂತಿನ ಮಾಡ್ಕೊಂಡಿದ್ದೆ. ಇವತ್ತು ಬೇರೆ ಏನು ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಕ್ಕೆ ಮನಸ್ಸಿರಲಿಲ್ಲ, ಹಾಗಾಗಿ ಆ್ಯಪಲ್ ಸ್ಮೂತಿ ಅನ್ಬೋದು, ಆ್ಯಪಲ್ ಜ್ಯೂಸ್ ಅನ್ಬೋದು, ನೀವು ಹೆಂಗೆ ಅನ್ಕೋತೀರ ಹಂಗೆ ಅದನ್ನು ಇವತ್ತು ಮಾಡ್ಕೋತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಆ್ಯಪಲ್ ಜ್ಯೂಸ್ ಹೆಂಗೆ ಮಾಡೋದು ಅಂಥೇಳಿ. ಸ್ವಲ್ಪ ನೀವು ಗಟ್ಟಿಯಾಗಿ ಮಾಡಿಕೊಂಡ್ರೆ ಸ್ವಲ್ಪ ಸ್ಮೂತಿ ಥರ ಆಗುತ್ತೆ ಅಷ್ಟೇ. ಅದರಲ್ಲಿ ಏನು ಅಷ್ಟು ಡಿಫ್ರೆನ್ಸ್ ಏನಿಲ್ಲ. ನಾನಿಲ್ಲಿ ಒಂದು ಅರ್ಧ ಗ್ಲಾಸ್ ಹಾಲು, ಅರ್ಧ ಗ್ಲಾಸ್ಗಿಂತ ಕಡಿಮೆನೇ ಹಾಲು, ಅರ್ಧ ಗ್ಲಾಸಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಕಂಪ್ಲೀಟಾಗಿ ಹಾಲಲ್ಲೇ ಮಾಡ್ಕೊತಾ ಇಲ್ಲ. ಅಂದರೆ ಸ್ವಲ್ಪ ಹಾಲು ಸ್ಕಿಮ್ಡ್ ತಿಳುವಾಗಿದ್ದರೆ ಒಳ್ಳೆಯದು ಡಯಟ್ ಮಾಡುವಾಗ. ಹಾಗಾಗಿ ಇನ್ನು ಡಯಟ್ ಮಾಡುವಾಗ ಹಾಲು ತೊಗೋಬಾರ್ದು ಅಂತ ಏನೂ ಇಲ್ಲ ರೂಲ್ಸು. ಆರಾಮ್ಸೆ ಹಾಲನ್ನ ತೊಗೋಬೋದು. ಯಾವ ಥರ ಹಾಲನ್ನ ತೊಗೋಬೋದು ಅಂತಂದರೆ, ನೀವು ಕಾಯಿಸಿ ಆರಿಸಿದ್ರಲ್ಲಿ ಮೇಲೆ ಏನು ಕೆನೆ ಬಂದಿರುತ್ತಲ್ಲ ಅದನ್ನೆಲ್ಲ ತೆಗೆದ್ಬಿಟ್ಟು ನೀವು ಹಾಲನ್ನು ಕೂಡ ತೊಗೋಬೋದು. ಒಂದು ಆ್ಯಪಲ್ ತಿಂದ್ಕೊಂಡು ಒಂದು ಗ್ಲಾಸಷ್ಟು ಹಾಲನ್ನ ಕುಡ್ಕೋಬೋದು. ಅಷ್ಟೇನು ನಿಮಗೆ ಕ್ಯಾಲರಿ ಜಾಸ್ತಿ ಆಗೋಲ್ಲ, ಆಮೇಲೆ ಏನೂ ಪ್ರಾಬ್ಲಮ್ ಆಗೋಲ್ಲ. ಹಾಲು ಒಳ್ಳೆಯದು. ಹಾಲಲ್ಲಿ ನಿಮಗೆ ಕ್ಯಾಲ್ಶಿಯಮ್ ಸಿಗೋದ್ರಿಂದ, ಸ್ಪೆಷಲಿ ಲೇಡೀಸ್ಗೆ ಕ್ಯಾಲ್ಶಿಯಂ ಕೊರತೆ ತುಂಬ ಇರುತ್ತಲ್ಲ, ಹಾಗಾಗಿ ಹಾಲನ್ನ ತೊಗೋಬೋದು. ಪ್ರತಿ ದಿವಸ ನೀವು ತೊಗೊಳೋಕ್ಕಿಂತನೂ ವಾರದಲ್ಲಿ 1 ದಿವಸ 2 ದಿವಸ ಆ ರೀತಿ ನೀವು ತೊಗೋಬೋದು. ಇವತ್ತು ಆ್ಯಪಲ್ ಜ್ಯೂಸ್ ಅಥವಾ ಆ್ಯಪಲ್ ಸ್ಮೂತಿ ಥರ ಮಾಡಿಕೊಂಡು ಅದಕ್ಕೆ ನಾನಿಲ್ಲಿ ನೆನೆಸಿಟ್ಟಿರೋಂಥ ಚಿಯಾ ಸೀಡ್ಸ್ನ ಹಾಕೋತಾ ಇದ್ದೀನಿ. ಚಿಯಾ ಸೀಡ್ಸು ತುಂಬಾ ಹೆಲ್ಪ್ ಆಗುತ್ತೆ ನಿಮ್ಮ ಒಂದು ಈ ಫ್ಯಾಟ್ ಲಾಸ್ ಜರ್ನಿಯಲ್ಲಿ. ಏನಕ್ಕೆ ಅಂತಂದರೆ ಇದು ಹೈ ಫೈಬರು, ಹಾಗಾಗಿ ಸೂಪರ್ ಫುಡ್ ಆ ಥರ ಇರೋದ್ರಿಂದ ಇದು ಕೂಡ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಆದಷ್ಟು ಈ ಸೂಪರ್ ಫುಡ್ಸ್ ಏನೇನಿದ್ದಾವೆ ಅದನ್ನೆಲ್ಲ ಸೇರಿಸ್ಕೊಳ್ಳಿ. ಚಿಯಾ ಸೀಡ್ಸು, ಸಬ್ಜಾ ಸೀಡ್ಸು, ಮತ್ತು ಫ್ಲ್ಯಾಕ್ಸ್ ಸೀಡ್ಸು, ಅಗಸೆ ಬೀಜ, ಆಮೇಲೆ ಮಿಕ್ಸರ್ ಸೀಡ್ಸ್, ಪಂಪ್ಕಿನ್ ಸೀಡ್ಸ್, ವಾಟರ್ಮೆಲನ್ ಸೀಡ್ಸ್, ಇದೆಲ್ಲವನ್ನು ಆದಷ್ಟು ನೀವು ಈ ಥರ ಏನಾದರೂ ನೀವು ಚಾಲೆಂಜ್ ತೊಗೊಂಡಿದ್ದೀರಾ ಅಂದರೆ ಒಂದು ಸಣ್ಣ ಸಣ್ಣ ಪ್ಯಾಕೆಟ್ನ ತರಿಸಿ ಇಟ್ಕೊಂಡಿರಿ. ತುಂಬ ದಿವಸಗಳು ಬರುತ್ತೆ, ಅಫೋರ್ಡಬಲ್ ಪ್ರೈಸಲ್ಲೂ ಸಿಗುತ್ತೆ. ಚೆಕ್ ಮಾಡಿ ಆನ್ಲೈನಲ್ಲಿ. ನಾನಿವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಇದನ್ನು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇವತ್ತು ಸ್ವಲ್ಪ ಡಯೆಟ್ನ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ ಅಂತ ನಿಮ್ಗೆ ಹೇಳಿದೆ. ಏನು ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ ಅಂದರೆ, ಒಂದು ರೀತಿ ಡಿಟಾಕ್ಸ್ ಡೇ ಅಂತಲೇ ಹೇಳ್ಬೋದು. ಆ ರೀತಿ ಇವತ್ತು ಡಯೆಟ್ನ ಫಾಲೋ ಮಾಡಿದೆ. ಫಸ್ಟ್ ಟೈಮ್ ನಾನು ಟ್ರೈ ಮಾಡಿರೋದು. ಹೇಗೆ ಅನ್ನಿಸ್ತು ಅಂತ ನಾನು ಹೇಳ್ತೀನಿ ವಿಡಿಯೋನ ನೋಡಿ ಎಂಡ್ವರೆಗೂ. ಇಷ್ಟ ಆದರೆ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಳಗ್ಗೆ ಇದನ್ನು ಬ್ರೇಕ್ಫಾಸ್ಟಾಗಿ ತೊಗೊಂಡೆ. ಇದು ಬಂದುಬಿಟ್ಟು 10 ಗಂಟೆಗೆ ನಾನು ತೊಗೊಂಡಿದ್ದೆ. ಅಂದರೆ ನನ್ನ ಟೈಮಿಂಗ್ಸು ಫಿಕ್ಸ್ ಆಗ್ತಾಯಿಲ್ಲ. 10 ಗಂಟೆ ಒಳಗಡೆ ಅಂತೂ ನಾನು ತೊಗೊಳ್ಳಲ್ಲ. 10, 10:30, 10, 11 ಗಂಟೆ ಒಂದೊಂದು ಸರ್ತಿ ಆಗಿಬಿಡುತ್ತೆ. ವರ್ಕೌಟ್ ಎಲ್ಲ ಮಾಡಿದ್ದೀನಿ ಅಂದರೆ ಲೇಟಾಗೇ ಆಗುತ್ತೆ. ಇನ್ನು ನನಗೆ ತುಂಬಾ ಫ್ಯಾಟ್ ಲಾಸ್ ಡಿಫ್ರೆನ್ಸ್ ಅನ್ನಿಸ್ತಾ ಇದೆ ಫ್ರೆಂಡ್ಸ್. ನನಗೆ ವೆಯ್ಟ್ ಲಾಸ್ಗಿಂತ ತುಂಬಾ ಫ್ಯಾಟ್ ಲಾಸ್ ಅನ್ನಿಸ್ತಾ ಇದೆ. ಅದಕ್ಕೆ ರೀಸನ್ ಏನು ಹೇಳಿ ನೋಡೋಣ? ವರ್ಕೌಟ್ ಮಾಡ್ತಾ ಇರೋದು. ಅಂದರೆ ನಾನು ಕಂಟಿನ್ಯೂಯಸ್ ಆಗಿ ಮಾಡ್ತಾಯಿಲ್ಲ ಅಂದರೂ ನಾನು ಮಾಡಿರುವಾಗ ವರ್ಕೌಟು ಚೆನ್ನಾಗಿ ಮಾಡ್ತೀನಿ. ಫುಲ್ಲು ಸ್ವೆಟ್ಟಾಗಿ ಒಂದು 40 ಮಿನಿಟ್ಸಷ್ಟು ನಾನು ಕಂಟಿನ್ಯೂಯಸ್ ಆಗಿ ಚೆನ್ನಾಗಿರೋಂಥ ವರ್ಕೌಟ್ನ ಹುಡುಕಿ ಮಾಡ್ತೀನಿ ಯೂಟ್ಯೂಬಲ್ಲಿ. ಮೇ ಬಿ ಅದಕ್ಕೆ ಇರ್ಬೋದನ್ನು ಸ್ವಲ್ಪ ಬೇಗ ರಿಸಲ್ಟ್ ಸಿಗ್ತಾಯಿದೆ. ಆ ಥರ ನನಗೆ ಡಿಫ್ರೆನ್ಸ್ ಅನ್ನಿಸ್ತಾ ಇದೆ. ಯಾಕಂತಂದರೆ ನಮ್ಮ ಬಾಡಿ ನಮ್ಗೆ ಗೊತ್ತಿರುತ್ತಲ್ಲ, ಹಿಂಗೆ ಎಷ್ಟು ಫ್ಯಾಟ್ ಎಲ್ಲಿದೆ, ಏನು ಡಿಫ್ರೆನ್ಸ್ ಅನ್ನಿಸ್ತಾ ಇದೆ, ಬಾಡಿ ಲೈಟ್ ವೇಟ್ ಅನ್ನಿಸ್ತಾ ಇದೆಯಾ, ಇದೆಲ್ಲ ನಮ್ಗೆ ಗೊತ್ತಾಗುತ್ತಲ್ಲ. ಈ ರೀತಿ ನನಗೆ ಡಿಫ್ರೆನ್ಸ್ ಅನ್ನಿಸ್ತಾ ಇದೆ. ಹಾಗಂತ ನಾನು ವಾರದಲ್ಲಿ 7 ದಿವಸ ವರ್ಕೌಟ್ ಏನು ಮಾಡ್ತಾಯಿಲ್ಲ. ನಡುವೆ ಸ್ಕಿಪ್ ಕೂಡ ಆಗ್ತಾಯಿದೆ ಸಮ್ಟೈಮ್ಸು. ಇನ್ನು ವರ್ಕೌಟ್ ಮಾಡಿದ ದಿವಸ ನಂದು ಬ್ರೇಕ್ಫಾಸ್ಟ್ 100% ಲೇಟ್ ಆಗುತ್ತೆ. ಯಾಕಂದರೆ ನನಗಂತ ಏನಾದರೂ ಸ್ಪೆಷಲ್ ಮಾಡಿಕೊಂಡ್ರೆ ಲೇಟಾಗೇ ಆಗುತ್ತೆ. ಟೈಮ್ ಇಲ್ಲ ಅಂತಂದಾಗ ಈ ರೀತಿ ಸ್ಮೂತಿ, ಜ್ಯೂಸ್ ಎಲ್ಲ ಮಾಡ್ಕೊಂಡ್ಬಿಡ್ತೀನಿ. ಇದು ಬೆಸ್ಟ್ ಆಪ್ಷನ್ ಅಲ್ಲ. ಏನು ಟೈಮ್ ಇಲ್ಲ ಅಂದಾಗ ನಮಗೆ ಜಸ್ಟ್ 5 ಮಿನಿಟ್ಸಲ್ಲಿ ಏನು ಕಟ್ ಮಾಡೋದಿಲ್ಲ, ಒಗ್ಗರಣೆ ಹಾಕೋದಿಲ್ಲ, ಈ ರೀತಿ ಮಾಡಿಕೊಂಡ್ರೆ ಬೆಸ್ಟ್. ಓಕೆ, ನೀವು ಟ್ರೈ ಮಾಡಿ. ಇದಾದಮೇಲೆ ನನಗೆ ಹಾಗೆ 11, 11:30 ಸ್ವಲ್ಪ ಹಸಿವು ಥರ ಫೀಲ್ ಅನ್ನಿಸಿ ನಾನಿಲ್ಲಿ
ಕುದಿಸಿರೋಂಥ ಕಾರ್ನು ಮತ್ತು ಒಂದು ಬಾಳೆಹಣ್ಣು ತೊಗೊಂಡಿದ್ದೀನಿ. ಎಷ್ಟು ತೊಗೊಂಡೆ ನಾನು. ಸ್ವಲ್ಪ ಡಿಟಾಕ್ಸ್ ಡೇ ಟ್ರೈ ಮಾಡೋಣ ಇವತ್ತು ಹೆಂಗೆ ಅಂಥೇಳಿ. ಆನೆಸ್ಟ್ಲಿ ನನಗೆ ಏನಂದರೆ ಎಷ್ಟು ಮಧ್ಯಾಹ್ನ 3:30ವರೆಗೂ ನನಗೇನು ಹಸಿವಾಗಲಿಲ್ಲ ನಿಜ ಹೇಳಬೇಕು ಅಂತಂದರೆ. ಫಸ್ಟ್ ಟೈಮ್ ಟ್ರೈ ಮಾಡಿದ್ರು ಆ ಥರ ಏನು ಅನ್ನಿಸ್ಲಿಲ್ಲ. ಬಟ್ ಅದಾದಮೇಲೆ ಸ್ವಲ್ಪ ನನಗೆ ಸಾಯಂಕಾಲ ಸ್ವಲ್ಪ ಸುಸ್ತು ಥರ ಸುಸ್ತು ಅನ್ನಿಸೋಕೆ ಶುರು ಆಯಿತು. ಬಟ್ ಆದರೂ ನಾನು ಅದನ್ನು ಕಂಪ್ಲೀಟ್ ಮಾಡಿದೆ. ಇದು ನಾನು 3:30ಗೆ ಮಜ್ಜಿಗೆನ ತೊಗೊಂಡಿದ್ದೀನಿ. ಸಬ್ಜಾ ಸೀಡ್ಸ್ನ ನೆನೆ ಹಾಕಿದ್ದೆ, ಅದು ನನ್ನ ಹಸ್ಬೆಂಡ್ ತೊಗೊಂಡ್ಬಿಟ್ರು. ಮಜ್ಜಿಗೆ ತೊಗೊಂಡೆ. ಇನ್ನು ನೈಟ್ ಡಿನ್ನರ್ಗೆ ಒಂದು ಸ್ವಲ್ಪ ಪಪಾಯನ ತೊಗೊಂಡು ಇವತ್ತಿನ ಡಿಟಾಕ್ಸ್ ಡೇನ ಈ ರೀತಿ ನಾನು ಕಂಪ್ಲೀಟ್ ಮಾಡಿಕೊಂಡೆ. ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು. ನೆಕ್ಸ್ಟ್ ಟೈಮ್ ಇನ್ನೂ ಸ್ವಲ್ಪ ಚೆನ್ನಾಗಿ ಟ್ರೈ ಮಾಡೋಣ ಅಂಥೇಳಿ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ಡಿಟಾಕ್ಸ್ ಡೇ ಈ ರೀತಿ ಆಗಿತ್ತು ನಂದು. ಹೆಂಗೆ ಮಾಡಬೇಕು ಅಂತ ಅಷ್ಟೊಂದು ಐಡಿಯಾ ಇರಲಿಲ್ಲ. ಬಟ್ ನೋಡೋಣ, ಟ್ರೈ ಮಾಡೋಣ. ಏನೇನಿದೆ ಮನೇಲಿ ಅದರಷ್ಟೇ ನಾನು ಪ್ಲ್ಯಾನ್ ಮಾಡಿರೋದು. ಇನ್ನು ಮುಂಚೆನೇ ಪ್ಲ್ಯಾನ್ ಮಾಡಿದರೆ ನಾನು ಸ್ವಲ್ಪ ಫ್ರೂಟ್ಸ್ ಎಲ್ಲ ತರಿಸ್ಕೋಬೋದಾಗಿತ್ತು. ಸಡನ್ನಾಗಿ ಸರಿ ಮಾಡೋಣ ಇವತ್ತು ಒಂದು ದಿವಸ ಡಿಟಾಕ್ಸ್ ಡೇ ಥರ ಅಂಥೇಳಿ ಟ್ರೈ ಮಾಡಿದೆ. ಚೆನ್ನಾಗಿತ್ತು, ನೋ ಪ್ರಾಬ್ಲಮ್. ಅಷ್ಟು ಏನು ನನಗೆ ಟಯರ್ಡು ಆ ಥರ ವೀಕ್ ಅನ್ನಿಸ್ಲಿಲ್ಲ. ಸ್ವಲ್ಪ ಈವ್ನಿಂಗ್ ಟೈಮಲ್ಲಿ ಸ್ವಲ್ಪ ಲೋ ಎನರ್ಜಿ ಆ ಥರ ಅನ್ನಿಸ್ತು ಅನ್ನೋದು ಬಿಟ್ಟರೆ ಚೆನ್ನಾಗಿತ್ತು. ಇದಾಗಿತ್ತು ಇವತ್ತಿನ ವೀಡಿಯೋ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋನಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.